ಈಗ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಒಬ್ಬ ವ್ಯಕ್ತಿನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಟೈಮ್ ಹೌದು. ಸೊ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಅವರು ಸರಿಗಮಪ ಅಂತ ಒಂದು ದೊಡ್ಡ ಶೋ ಅಲ್ಲಿ ಸಿಕ್ಕಾಬಡೆ ಮಿಂಚಿರುವಂತ ಒಂದು ಒಬ್ಬ ಗಾಯಕ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಇವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ. ಇವರು ಅವ್ರ ಬಗ್ಗೆ ಏನೇ ಕೇಳಿ, ದರ್ಶನ್ ಸರ್ ಬಗ್ಗೆ ಏನಾದ್ರೂ ನೀವು ಪ್ರಶ್ನೆ ಕೇಳಿ ಟಕ್ 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 ಅಂತ ಉತ್ತರ ಕೊಡ್ತಾ ಇರ್ತಾರೆ. ಸೊ ಹೀಗಾಗಿ ಮಾಡ್ಕೊಳ್ತಾ ಇದೀವಿ ನಮ್ಮೆಲ್ಲರ ಪ್ರೀತಿಯ ರೇವಣ್ಣ. ಆಕ್ಚುಲಿ ಖುಷಿ ವಿಷಯ ಏನು ಅಂತಂದ್ರೆ ನನ್ಗೆ ರೇವಣ್ಣ ಗುರುಗಳಾಗಿದ್ರು. ಯಾಕಂದ್ರೆ ಸರಿಗಮಪ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ರೇವಣ್ಣ ಅವರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಒಂದು ಹಾಡನ್ನ ಹಾಡಿದ್ವಿ ನಾವು. ಹೀಗಾಗಿ ರೇವಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ಖುಷಿ ನೆನ್ಪಿದ್ಯಾ ಯಾವ ಸಾಂಗ್ ಹಾಡಿದ್ವಿ ನಾವು ಸರಿಗಮಪಲ್ಲಿ? ನಾನು ಮತ್ತೆ ರೇವಣ್ಣ ಇಬ್ರು ಸೇರ್ಕೊಂಡು ಸರಿಗಮಪಲ್ಲಿ ಈ ಹಾಡನ್ನ ಹಾಡಿದ್ವಿ. ಬಿಕಾಸ್ ನಾವಿಬ್ರು ಅವ್ರ ಫ್ಯಾನ್ಸ್ ಅಂತ. ನೀವು So it's a ಸರಿಗಮಪ nice- ಒಂದು ನಿಮಿಷ, ನೀವು ಏ, ಇಲ್ಲ. ಸರಿಗಮಪ ಪ್ರಮೋಟ್ ಮಾಡಕ್ ಬಂದಿರಾ ಕಾಟರ ಸಿನಿಮಾ ಪ್ರಮೋಟ್ ಮಾಡಕ್? ಆಕ್ಚುಲಿ ಇಲ್ಲಿ ನನ್ನ ರೇವಣ್ಣನ ಸಾಂಗ್ ನಾವು ದರ್ಶನ್ ಸರ್ ಫ್ಯಾನ್ಸ್ ಅಂತ ಹೇಳಕ್ ಹೊರಟಿರೋದು ಮಿಸ್ಟರ್ ಇಲ್ಲಿ ದರ್ಶನ್ ಸರ್ ಫ್ಯಾನ್ಸ್ ಯಾರು ಇಲ್ಲ, ಓನ್ಲಿ ಸೆಲೆಬ್ರಿಟೀಸ್. ಈಗ ಮತ್ತೊಬ್ಬ ಬಿಗ್ಗೆಸ್ಟ್ ಸೆಲೆಬ್ರಿಟಿ ಹಾಡುವಂತ ಸಮಯ. ನೀವು ಹಾಡೋಕ್ ರೆಡಿನಾ? ಆಕ್ಚುಲಿ ಇನ್ನೂ ಒಂದು ಸಿಚುವೇಶನ್ ಹೇಳ್ಬಿಡ್ಬೇಕು. ನಾನು ಮತ್ತೆ ರೇವಣ್ಣ ಹಾಡ್ಬೇಕಾದ್ರೆ ಲಿಸನ್, ಅವ್ರು ಎಷ್ಟು ದೊಡ್ಡ ಫ್ಯಾನ್ ಅಂದ್ರೆ ನನ್ನ ಹತ್ರ ಸುಮ್ನೆ ಒಂದು ಫ್ರೀ ಟೈಮಲ್ಲಿ ಕೂಡ ಬಂದು ಕೇಳ್ತಾ ಇದ್ರು, ದರ್ಶನ್ ಸರ್ ಅವ್ರನ್ನ ನೋಡ್ಬೇಕು, ನಾನು ಅಷ್ಟೇ ಅಪ್ಪ ಅವ್ರನ್ನ ನೋಡ್ಬೇಕು ಅಂತ ನಾವಿಬ್ರು ಯಾವಾಗ್ಲೂ ಮಾತಾಡ್ಕೋತಾ ಇದ್ವಿ. ಸೊ ರೇವಣ್ಣ, ಆಲ್ರೆಡಿ ನೀನ್ ಅವ್ರನ್ನ ಮೀಟ್ ಮಾಡಿದ್ಯಾ ಅಂತ ಗೊತ್ತು. ಈಗ ಅವ್ರ ಜೊತೆಗೆ ಹೋಗಿ ಹಾಡನ್ನ ಹಾಡಿದ್ರೆ ಹೆಂಗಿರುತ್ತೆ? ತುಂಬಾ ಖುಷಿಯಾಗಿರುತ್ತೆ. ಮತ್ ನಡಿ ಹೋಗೋಣ, ಹೋಗೋಣ. ಓಕೆ, ಬನ್ನಿ 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 ಹೋಗೋಣ. ಇಲ್ಲ ಬನ್ನಿ, ಬಟ್ ನಿಮ್ ಹಾಡಾದ್ಮೇಲೆ ಕರ್ಕೊಂಡು Okay, okay. ಓಕೆ. ನಮಸ್ಕಾರ ಮಂಡ್ಯ. ಇವ್ರು ಮೋಸ್ಟ್ಲಿ ವಿಜಯ್ ಪ್ರಕಾಶ್ ಸರ್ ಫ್ಯಾನ್ ಅಂತ ಕಾಣುತ್ತೆ. ಓಹೋ ಮಂಡ್ಯ ಅವ್ರು ನಿಮ್ಮವರು, ನೀವು ಅವರು ಬರ್ಲಿ. ತಂದೆ ತಾಯಿ ಸಮನಾದ ಎಲ್ಲ ಗುರು ಹಿರಿಯರಿಗೂ, ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದ್ರಿಗೂ, ಎಲ್ಲ ಅನ್ನದಾತರಿಗೂ, ಡಿ ಬಾಸ್ ಸೆಲೆಬ್ರಿಟೀಸ್ಗಳಿಗೂ, ಚಿಕ್ಕ ಕಲಾವಿದ ರೇವಣ್ ಸಿದ್ ಪುಂಡ್ಲಿಕ್ ಫುಲಾರಿ ಮಾಡುವ ನಮಸ್ಕಾರ. ಇನ್ನೇನಣ್ಣ ಹೇಳಿ, ನಾನು ಡಿ ದೇವ್ರ ಮುಂದೆ ಕುಂತಾಗ ಈ ಭಕ್ತರು ಏನಣ್ಣ ಹೇಳಕ್ಕಾಗತ್ತೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಕಾಟೇರ ಸಿನಿಮಾ ಡಿಸೆಂಬರ್ 29ಕ್ಕೆ ಬರ್ತಿದೆ. ಕಾಟೇರ ಸಿನಿಮಾ 100 ದಿನ ಓಡಬೇಕು, ಓಡಿಸ್ತೀವಿ. ಅಭಿಮಾನಿಗಳು ಡಿ ಬಾಸ್ ಜೊತೆಗೆ ಜೀವ ಕೊಟ್ಟು ಕಾಟೇರ ಸಿನಿಮಾ 100 ದಿವಸ ಓಡಿಸ್ತೀವಿ. ಸುಮ್ಮನೆ ಅಲ್ಲಮ್ಮ, ಚಾಲೆಂಜಿಂಗ್ ಸ್ಟಾರ್ ಫ್ಯಾನು, ಗತ್ತು ಗಮ್ಮತ್ತು ಇಡೀ ಪ್ರಪಂಚಕ್ಕೆ ಗೊತ್ತು.